ದಾಹ ನೀಗಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಪತ್ರಿಕೆಗಳ ಪ್ರಸಾರ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸರಣವೆಂದರೆ ಹಣ ಪಡೆದು ಮಾರಾಟ ಮಾಡಲಾದ ಪತ್ರಿಕೆಯ ಪ್ರತಿಗಳ ಒಟ್ಟು ಸಂಖ್ಯೆ. ಯಾವುದೇ ವೃತ್ತಪತ್ರಿಕೆಯ ಯಶಸ್ಸಿಗೆ ಅದರ ಪ್ರಸರಣವೇ ಮೂಲಾಧಾರ. ಆದಾಯಕ್ಕೆ ಇದೇ ತಳಹದಿ. ಪ್ರಸರಣೆ ಪತ್ರಿಕೆಯ ಸೇವೆ ಮತ್ತು ಜನಾದರಕ್ಕೆ ಮಾಪಕ ಕೂಡ. ಪತ್ರಿಕೆಯೊಂದರ ಅಂತಸ್ತನ್ನು ತಿಳಿಯಬೇಕಾದರೆ ಅದರ ಪ್ರಸರಣ ನಿರ್ವಹಣೆಯ ಕಡೆಗೂ ದೃಷ್ಟಿ ಹರಿಸಬೇಕಾಗುತ್ತದೆ. ಕೆಲವೊಂದು ಧ್ಯೇಯೋದ್ದೇಶಗಳನ್ನು ಹೊಂದಿರುವ ಯಾವುದೇ ಸಂಸ್ಥೆಗೆ ನಿರ್ವಹಣೆ ಎನ್ನುವುದು ಒಂದು ಅವಿಭಾಜ್ಯ ಅಂಗ. ಅದು ಸಂಸ್ಥೆಯ ಧ್ಯೇಯೋದ್ದೇಶಗಳ ಸಾಧನೆಗಾಗಿ ವಸ್ತು ಹಾಗೂ ಮಾನವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯ ನಿಬಂಧಕರು ಯೋಜನೆ, ಸಂರಚನೆ, ಸಿಬ್ಬಂದಿ ವರ್ಗದ ಉಸ್ತುವಾರಿ, ನಿರ್ದೇಶನ ಮತ್ತು ಹತೋಟಿ ಈ ಕೆಲಸಗಳನ್ನು ನಿಭಾಯಿಸುತ್ತಾರೆ. ನಿರ್ವಹಣೆ ಎನ್ನುವುದು ಚಲನಶೀಲವಾದ ಪ್ರತಿಯೊಂದು ವ್ಯವಹಾರಕ್ಕೂ ಜೀವ ನೀಡುವ ಅಂಶವಾಗಿದ್ದು, ಪರಿಣಾಮಕಾರಿ ನಿರ್ವಹಣೆ ಇಲ್ಲದಿದ್ದರೆ ಸಂಪನ್ಮೂಲಗಳು ಹಾಗೆಯೇ ಉಳಿದು ಉತ್ಪನ್ನಗಳ ಉತ್ಪಾದನೆಯೇ ಆಗುವುದಿಲ್ಲ. ಉತ್ಪಾದಿತ ವಸ್ತುಗಳು ಗ್ರಾಹಕರನ್ನು ತಲುಪುವುದೇ ಇಲ್ಲ. ಹಾಗೆಯೇ ಪತ್ರಿಕೆಗಳು ಕೂಡ. ಪ್ರಸರಣವನ್ನು ಊರ್ಜಿತಗೊಳಿಸಿ ತೀವ್ರ ಪೈಪೋಟಿಯ ನಡುವೆಯೂ ಅದನ್ನು ಸ್ಥಿರಗೊಳಿಸಿ ಬೆಳೆಸುವುದು ಕಷ್ಟಸಾಧ್ಯ. ಇದರ ಜವಾಬ್ದಾರಿ ಪತ್ರಿಕೆಯ ಆಡಳಿತಕ್ಕೆ ಸೇರಿದ್ದು. ಪ್ರಸರಣ ಪ್ರಬಲವಾಗಿದ್ದರೆ ಪತ್ರಿಕೆಯು ಹೆಚ್ಚು ಜಾಹೀರಾತುಗಳನ್ನು ಆಕರ್ಷಿಸುತ್ತದೆ. ಜಾಹೀರಾತು ಹೆಚ್ಚಾದರೆ ಪತ್ರಿಕೆಗೆ ಬರುವ ಆದಾಯವೂ ಹೆಚ್ಚಾಗುತ್ತದೆ. ಆದ್ದರಿಂದ ಪತ್ರಿಕಾ ಆಡಳಿತ ಪ್ರಸರಣಕ್ಕೆ ಹೆಚ್ಚು ಗಮನ ನೀಡಬೇಕಾಗುತ್ತದೆ. ಪ್ರಸರಣವನ್ನು ಉತ್ತೇಜಿಸುವ ಹಲವಾರು ಕ್ರಮಗಳನ್ನು ಆಗಿಂದಾಗೆ ಕೈಗೊಳ್ಳಲಾಗುತ್ತದೆ. ವೃತ್ತಪತ್ರಿಕೆಯು ಹಲವಾರು ಬಾರಿ ತನಗೆ ತಾನೇ ಜಾಹೀರಾತುಗಳನ್ನು ನೀಡಬೇಕಾಗಬಹುದು. ಜನಸಂದಣಿ ಇರುವ ಜಾಗಗಳಲ್ಲಿ ಪ್ರಕಟಣಾ ಪಟ್ಟಿಗಳು, ಬೇರೆ ಮಾಧ್ಯಮಗಳಲ್ಲಿ ಜಾಹೀರಾತುಗಳು ಹಾಗೂ ಏಜೆಂಟರು ಮತ್ತು ಪತ್ರಿಕೆ ಮಾರುವ ಹುಡುಗರ ಮೂಲಕ ಜನರಲ್ಲಿ ಪತ್ರಿಕೆಯ ಅರಿವು ಮೂಡಿಸಬೇಕಾದುದು ಅಗತ್ಯ. ಬಳಸಲಾಗುವ ಕೆಲವೊಂದು ಮಾರ್ಗಗಳೆಂದರೆ ಹೆಚ್ಚು ಪ್ರಸರಣವನ್ನು ಆಕರ್ಷಿಸಲು ಬಹುಮಾನ ನೀಡುವ ಯೋಜನೆಗಳು, ಸ್ಪರ್ಧೆಗಳನ್ನು ಪ್ರಕಟಿಸುವ ಯೋಜನೆಗಳು ಕೂಡ ಇರುತ್ತವೆ. ಇನ್ನು ಮುಂದೆ ಪ್ರಸರಣ ನಿರ್ವಹಣೆಯನ್ನು ತಿಳಿದುಕೊಳ್ಳೋಣ. ಈಗಾಗಲೇ ತಿಳಿದಿರುವಂತೆ ಪ್ರಸರಣವೆಂದರೆ ಖರೀದಿಯಾದ, ಹಣ ಸಂದಾಯವಾದ ಪತ್ರಿಕೆಯ ಪ್ರತಿಗಳ ಒಟ್ಟು ಸಂಖ್ಯೆ. ವೃತ್ತಪತ್ರಿಕೆಯ ಯಶಸ್ಸಿಗೆ ಇದೇ ಮೂಲ ಆಧಾರ. ಆದಾಯಕ್ಕೆ ಇದೇ ಮೂಲ ಕಾರಣ. ಪತ್ರಿಕೆಯ ಮಾರಾಟದಿಂದ ಬರುವ ಆದಾಯ ಜಾಹೀರಾತುಗಳಿಂದ ಬರುವ ಆದಾಯಕ್ಕಿಂತ ಕಡಿಮೆಯಾದರೂ ಪ್ರಸರಣದ ಬಲದ ಆಧಾರದ ಮೇಲೆ ಜಾಹೀರಾತುಗಳಿಂದ ಹಣ ಲಭ್ಯವಾಗುತ್ತದೆ. ಪ್ರಸರಣವಿಲ್ಲದಿದ್ದರೆ ಜಾಹೀರಾತುಗಳೇ ಇರುವುದಿಲ್ಲ. ಪ್ರಸರಣವು ಪತ್ರಿಕೆಯ ಸೇವೆಯ ಮಾಪಕ ಕೂಡ ಹೌದು. ಸಮಾಜದ ಒಳಿತಿಗಾಗಿ ಕರ್ತವ್ಯಗಳನ್ನು ಪೂರೈಸುತ್ತಿರುವ ದೊಡ್ಡ ಬಲವಾದ ನಿದರ್ಶನವೆಂದರೆ ಹೆಚ್ಚಿನ ಪ್ರಸರಣ ಸಂಖ್ಯೆ. ಯಾವುದೇ ಪತ್ರಿಕಾ ಸಂಸ್ಥೆಗೆ ಪ್ರಸರಣ ವಿಭಾಗ ಅನಿವಾರ್ಯ ಮತ್ತು ಈ ವಿಭಾಗದ ಕಾರ್ಯಚಟುವಟಿಕೆಯ ದಕ್ಷತೆ ಮತ್ತು ಕ್ಷಮತೆ ಪತ್ರಿಕೆಯ ಯಶಸ್ಸನ್ನು ನಿರ್ಧರಿಸುತ್ತದೆ. ಪತ್ರಿಕಾ ಸಂಸ್ಥೆಗೆ ಪ್ರಸರಣವೇ ಶ್ರೀರಕ್ಷೆ. ಪ್ರಸರಣದ ಉಸ್ತುವಾರಿ ಹೊತ್ತ ಪ್ರಸರಣ ನಿಬಂಧಕ ಬಹಳ ಮುಖ್ಯವಾದ ವ್ಯಕ್ತಿ. ಪತ್ರಿಕೆಯ ಅಳಿವು ಉಳಿವನ್ನು ನಿರ್ಧರಿಸುವ ಪ್ರಸರಣ ರಕ್ತ ಪರಿಚಲನೆ ಇದ್ದಂತೆ. ಪ್ರಸರಣದ ಹರಿವು ಎಲ್ಲಾ ವಿಭಾಗಗಳಿಗೂ ಶಕ್ತಿ ನೀಡುತ್ತದೆ. ಪತ್ರಿಕೆಯೊಂದರ ಯಶಸ್ವಿ ಕಾರ್ಯಾಚರಣೆಗೆ ಇರಲೇಬೇಕಾದ ಸ್ಥಿರವಾದ ಓದುಗರ ಸಮೂಹವನ್ನು ಪೋಷಿಸಲು ಈ ವಿಭಾಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತದೆ. ಓದುಗರ ಸಂಖ್ಯೆ ಹೆಚ್ಚಿದಂತೆಲ್ಲ ಪತ್ರಿಕೆ ಬಲವಾಗಿ ಬೆಳೆಯುತ್ತದೆ. ಕಡಿಮೆಯಾದಂತೆಲ್ಲ ಕ್ಷಯಿಸಿ ವ್ಯವಹಾರದ ನೆಲೆಯನ್ನ ಕಳೆದುಕೊಳ್ಳುತ್ತದೆ. ಪ್ರಸರಣ ರೀತಿಯಲ್ಲಿ ಹಲವು ವಿಧ. ದಿನವೊಂದರಲ್ಲಿ ಹಂಚಲಾದ ಪತ್ರಿಕೆಗಳ ಒಟ್ಟು ಸಂಖ್ಯೆಯನ್ನ ಗ್ರಾಸ್ ಸರ್ಕ್ಯುಲೇಷನ್ ಎನ್ನುತ್ತಾರೆ. ಈ ಸಂಖ್ಯೆಯು ಹಣ ಸಂದಾಯವನ್ನು ಗಡಿಸದೆ ಹಂಚಲಾದ ಪ್ರತಿಗಳು, ವಿನಿಮಯ ಪ್ರತಿಗಳು, ಜಾಹೀರಾತುದಾರರಿಗೆ ನೀಡಲಾಗುವ ಮತ್ತು ಪುಕ್ಕಟೆ ನೀಡಲಾಗುವ ಹಾಗೂ ಕಚೇರಿ ಪ್ರತಿಗಳು ಎಲ್ಲ ಆವೃತ್ತಿಗಳನ್ನು ಒಟ್ಟು ಸಂಖ್ಯೆಯನ್ನು ಇದು ಒಳಗೊಳ್ಳುತ್ತದೆ. ಹಾಗೆಯೇ ದಿನವೊಂದರಲ್ಲಿ ಮಾರಾಟವಾದ ಪ್ರತಿಗಳ ಒಟ್ಟು ಸಂಖ್ಯೆ ಕಡತಕ್ಕೆ ಸೇರಿಸುವ, ಹಿಂದಕ್ಕೆ ಪಡೆದ, ಪುಕ್ಕಟೆ ಹಂಚಲಾದ, ವಿನಿಮಯವಾದ ಆದರೆ ಮುದ್ರಿತವಾಗಿ ಮಾರಾಟವಾಗದೆ ಉಳಿದ ಎಲ್ಲಾ ಪತ್ರಿಕೆಗಳ ಸಂಖ್ಯೆಯನ್ನು ಕಳೆದ ನಂತರ ಸಿಗುವ ಸಂಖ್ಯೆಯನ್ನ ನಿವ್ವಳ ಪ್ರಸರಣೆ ಅಥವಾ ನೆಟ್ ಸರ್ಕ್ಯುಲೇಷನ್ ಎಂದು ಕರೆಯಲಾಗುತ್ತದೆ. ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ನ ಲೆಕ್ಕಾಚಾರದಂತೆ ಹೇಳಲಾದ ಮತ್ತು ಪ್ರಮಾಣಿತವಾದ ಮಾರಾಟವಾದ ಒಟ್ಟು ಪ್ರತಿಗಳ ಸಂಖ್ಯೆಯನ್ನ ಎಬಿಸಿ ಪ್ರಸರಣ ಎನ್ನಲಾಗುತ್ತದೆ. ಒಂದು ಪ್ರದೇಶ ಮತ್ತು ವೈಶಾಲ್ಯತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಸಮೂಹವನ್ನ ಬುದ್ಧಿವಂತಿಕೆಯಿಂದ ಮತ್ತು ನಿರಂತರ ಪರಿಶ್ರಮದಿಂದ ತಲುಪಲು ಸಾಧ್ಯವಾಗುವ ಪ್ರಸರಣ ಸಂಖ್ಯೆಯನ್ನ ಸ್ವಯಂ ಪ್ರಸರಣ ಅಂದರೆ ನ್ಯಾಚುರಲ್ ಸರ್ಕ್ಯುಲೇಷನ್ ಎಂದು ಕರೆಯಲಾಗುತ್ತದೆ. ಹೆಚ್ಚು ಒತ್ತು ನೀಡುವ ಮಾರಾಟಗಾರತನ, ಜನತೆಯನ್ನ ಹುಚ್ಚೆಬ್ಬಿಸುವಂತಹ ಸಂಪಾದಕೀಯ ಧೋರಣೆಗಳು, ವಿಶೇಷವಾದ ಅಚ್ಚುಗಾರಿಕೆ, ಮಾರಾಟವಾಗದ ಪ್ರತಿಗಳ ಹೆಚ್ಚು ಉಪಯೋಗ, ನ್ಯಾಯಯುತವಲ್ಲದ ವ್ಯಾಪಾರಾಭಿವೃದ್ಧಿ ಮಾರ್ಗಗಳಿಂದ ತಲುಪಿದ ಪ್ರಸರಣ ಸಂಖ್ಯೆಯನ್ನ ಹೇರಲಾದ ಪ್ರಸರಣ ಅಥವಾ ಫೋರ್ಸ್ಡ್ ಸರ್ಕ್ಯುಲೇಷನ್ ಎನ್ನಲಾಗುತ್ತದೆ. ಉದಾಹರಣೆಗೆ ಸಂಜೆ ಪತ್ರಿಕೆಗಳು ಮತ್ತು ಟ್ಯಾಬ್ಲಾಯ್ಡ್ಗಳು. ಒಬ್ಬ ವ್ಯಕ್ತಿ ಅಥವಾ ಸಂಸಾರ
ಪತ್ರಿಕೆಯ ಒಂದಕ್ಕಿಂತ ಹೆಚ್ಚು ಆವೃತ್ತಿಗಳನ್ನು ಕೊಂಡುಕೊಳ್ಳುವುದರ ಸಂಖ್ಯೆಯನ್ನು ನಕಲುಗೊಳ್ಳುವ ಪ್ರಸರಣ ಡೂಪ್ಲಿಕೇಟಿಂಗ್ ಸರ್ಕ್ಯುಲೇಷನ್ ಎನ್ನಲಾಗುತ್ತದೆ. ಉದಾಹರಣೆಗೆ, ಪತ್ರಿಕೆಯೊಂದರ ಬೆಂಗಳೂರು ಮತ್ತು ಮುಂಬೈ ಆವೃತ್ತಿಯನ್ನು ಒಬ್ಬನೇ ವ್ಯಕ್ತಿ ಕೊಂಡುಕೊಂಡಂತೆ. ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ವೃತ್ತಪತ್ರಿಕೆಗಳು ಮತ್ತು ಇತರ ನಿಯತಕಾಲಿಕಗಳ ಪ್ರಸಾರ ಸಂಖ್ಯೆಯನ್ನು ಪ್ರಮಾಣೀಕರಿಸುವ, ಸ್ವತಂತ್ರವಾಗಿ ಕಾರ್ಯಾಚರಣೆ ನಡೆಸುವ ಒಂದು ಸಂಸ್ಥೆ. ವಿವಿಧ ಪತ್ರಿಕೆಗಳ ಪ್ರಸರಣ, ಹಂಚಿಕೆಗೆ ಸಂಬಂಧಿಸಿದಂತೆ ಈ ಸಂಸ್ಥೆಯ ಅಂಕಿಅಂಶಗಳನ್ನು ದೃಢೀಕೃತವೆಂದು ಜಾಹೀರಾತುದಾರರು ಪರಿಗಣಿಸುತ್ತಾರೆ. ಅವಶ್ಯವಾದ ಎಬಿಸಿ ಸದಸ್ಯತ್ವದ ಚಂದಾಹಣ ನೀಡಿ ಪ್ರಸರಣವನ್ನು ದೃಢೀಕರಿಸುವಂತೆ ಕೋರಿ ಪತ್ರಿಕೆಗಳು ಮತ್ತು ಮಾಸಪತ್ರಿಕೆಗಳು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಯಾವುದೇ ಷೇರು ಬಂಡವಾಳವಿಲ್ಲದ ಮತ್ತು ಗ್ಯಾರಂಟಿದಾರರ ಪರಿಮಿತ ಬಾಧ್ಯತೆಯುಳ್ಳ ಲಾಭೋದ್ದೇಶವಿಲ್ಲದ ಕಂಪನಿಯಾಗಿ 1948ರಲ್ಲಿ ಎಬಿಸಿ ನೋಂದಾಯಿಸಲ್ಪಟ್ಟಿತು. ಇಲ್ಲಿಯವರೆಗೆ ಸುಮಾರು 252 ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪ್ರಕಾಶಕರು ಮತ್ತು ಮುಂಚೂಣಿಯಲ್ಲಿರುವ ಸುಮಾರು 200 ಜಾಹೀರಾತು ಸಂಸ್ಥೆಗಳು ಎಬಿಸಿಯ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಇಂಗ್ಲಿಷ್, ಹಿಂದಿ ಮತ್ತು 12 ಇತರ ಪ್ರಾದೇಶಿಕ ಭಾಷೆಗಳ ಪ್ರಸಾರವನ್ನು ದೇಶದ 50 ಪ್ರಮುಖ ನಗರ ಪಟ್ಟಣಗಳಲ್ಲಿ ಸರ್ವೇಕ್ಷಣೆ ಮಾಡುತ್ತದೆ. ಪ್ರತಿ ವರ್ಷ ಒಟ್ಟು ಸಂಖ್ಯೆಯ ಅರ್ಧದಷ್ಟು ಮಂದಿ ಕ್ರಮವಾಗಿ ನಿವೃತ್ತರಾಗುವಂತೆ ಮತ್ತು ಪ್ರತಿ ವರ್ಷವೂ ವಾರ್ಷಿಕ ಮಹಾಸಭೆಯನ್ನ ನಡೆಸಿ ಚುನಾಯಿತರಾಗುವ ಸದಸ್ಯರು ಎಬಿಸಿಯ ಕಾರ್ಯಭಾರವನ್ನು ನಿರ್ವಹಿಸುತ್ತಾರೆ. ಪ್ರಕಾಶಕರು, ಜಾಹೀರಾತುದಾರರು, ಜಾಹೀರಾತು ಸಂಸ್ಥೆಗಳ ನಾಮಾಂಕಿತರಿಗೆ ಮಂಡಳಿಯಲ್ಲಿ ಸಮಾನ ಪ್ರಾತಿನಿಧ್ಯತೆ ಇರುತ್ತದೆ. ಪತ್ರಿಕೆ ಹಾಗೂ ಜಾಹೀರಾತು ಕ್ಷೇತ್ರದ ಪ್ರತಿನಿಧಿಗಳು ಒಬ್ಬರಾದ ನಂತರ ಇನ್ನೊಬ್ಬರು ಅಧ್ಯಕ್ಷ ಪದವಿಯನ್ನು ಅಲಂಕರಿಸುತ್ತಾರೆ. ವೃತ್ತಪತ್ರಿಕೆಗಳ ನಿಯತಕಾಲಿಕಗಳ ನಿವ್ವಳ ಖರೀದಿಸಿದ ಹಣ ಸಂದಾಯವಾದ ಪ್ರಸರಣ ಸಂಖ್ಯೆಯನ್ನು ಪ್ರಮಾಣೀಕರಿಸುವುದು ಈ ಬ್ಯೂರೋದ ಮುಖ್ಯ ಉದ್ದೇಶ. ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ನಿಯತವಾಗಿ ಪ್ರಸರಣ ಸರ್ವೇಕ್ಷಣೆಯನ್ನು ನಡೆಸಿ 6 ತಿಂಗಳಿಗೊಮ್ಮೆ ನಿವ್ವಳ ಖರೀದಿಯಾದ ಪ್ರಸರಣ ಸಂಖ್ಯೆಯ ಪ್ರಮಾಣ ಪತ್ರವನ್ನು ನೀಡುತ್ತದೆ. ಇದನ್ನು ನಂಬಲರ್ಹವಾದ ಮತ್ತು ಪಕ್ಷಪಾತವಿಲ್ಲದ ಗೌರವಾನ್ವಿತ ಸಂಘವೆಂದು ಆಧಾರವಿರುವುದರಿಂದ ಪ್ರಸಾರ ಸಂಖ್ಯೆಯನ್ನ ಅಧಿಕೃತವೆಂದು ಉದ್ಧರಿಸಬಹುದು. ರಾಷ್ಟ್ರೀಯ ಓದುಗ ಸರ್ವೇಕ್ಷಣೆಯಂತೆ ಎಬಿಸಿಯು ನಗರಾಭಿಮುಖಿ ಸ್ವಭಾವವುಳ್ಳದ್ದು. ಆದ್ದರಿಂದ ದೇಶದ 90% ಪ್ರಕಾಶನಗಳು ಎಬಿಸಿಯ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. ಆದರೂ ಎಬಿಸಿಯು ದೇಶದ ದೈನಿಕಗಳ 76% ವ್ಯಾಪ್ತಿಯನ್ನು ಹೊಂದಿದೆ ಎಂಬುದು ಜಾಹೀರಾತುದಾರರ ವಾದ. ಹೆಚ್ಚಿನ ಸಂಖ್ಯೆಯ ಸದಸ್ಯರಾರೂ ತಮ್ಮ ಪ್ರಸರಣ ಸಂಖ್ಯೆಯನ್ನು ಪರಿವೀಕ್ಷಣೆಗೆ ಒಳಪಡಿಸುವುದೇ ಇಲ್ಲ. ವೃತ್ತಪತ್ರಿಕೆಯ ಯಶಸ್ಸಿಗೆ ಬಹುಮುಖ್ಯವಾದ ಕೊಡುಗೆ ಸಲ್ಲಿಸುವುದರಿಂದ ಪ್ರಸರಣ ಪ್ರಬಂಧಕರಿಗೆ ವಿಶೇಷ ಮಾನ್ಯತೆ. ಅವರು ಪತ್ರಿಕೆಗಳನ್ನು ಮಾರಾಟ ಮಾಡಿ, ಬಟವಾಡೆ ಮಾಡಿ ಹಣವನ್ನು ಪಡೆಯುತ್ತಾರೆ. ಬಹುದೊಡ್ಡ ನಗರಗಳಲ್ಲಿ ಪ್ರಸರಣ ಕಾರ್ಯನಿರತರಾದ ಉದ್ಯೋಗಿಗಳಲ್ಲಿ ನಗರ ಪ್ರಸರಣ ಪ್ರಬಂಧಕರು, ವಲಯ ಪ್ರಸರಣ ಪ್ರಬಂಧಕರು ಮತ್ತು ಅಂಚೆ ಪ್ರಸರಣ ಪ್ರಬಂಧಕರು ಇರುತ್ತಾರೆ. ಪತ್ರಿಕೆ ವಿತರಣೆಗೆ ಬೀದಿಯಲ್ಲಿ ಪತ್ರಿಕೆ ಮಾರುವವರು, ನಗರ ಮತ್ತು ಉಪನಗರಗಳ ಸಾಗಣೆದಾರರು, ಹೊರ ದೇಶದ ಏಜೆಂಟರು, ಸ್ಥಳೀಯ ಏಜೆಂಟರು, ಅಂಚೆ ಕಳುಹಿಸುವವರು ಮತ್ತು ಇತರರು ಬೇಕೇ ಬೇಕು. ಇಲ್ಲಿ ಕೆಲಸವನ್ನು ದಕ್ಷವಾಗಿ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹೆಚ್ಚುವರಿಯಾದ 2 ಅಥವಾ 3 ಉಪವಿಭಾಗಗಳಾಗಿ ವಿಂಗಡಿಸಿಕೊಳ್ಳಲಾಗುತ್ತದೆ. ಪ್ರಕಟಗೊಳ್ಳುವ ನಗರದ ಪತ್ರಿಕೆಯ ಹಂಚಿಕೆಯನ್ನ ನಗರ ಪ್ರಸರಣ ಘಟಕ ನೋಡಿಕೊಳ್ಳುತ್ತದೆ. ಈ ವಿಭಾಗದ ಮುಖ್ಯಸ್ಥರು ಪತ್ರಿಕೆ ಹಂಚುವ ಹುಡುಗರನ್ನು ನೇಮಿಸಿಕೊಂಡು ಅವರಿಗೆ ಆಗಿಂದಾಗ ಸೂಚನೆಗಳನ್ನು ನೀಡುತ್ತಾರೆ. ಏಜೆಂಟರು ಪತ್ರಿಕೆಯನ್ನ ಮಾರುವ ಅಂಗಡಿಗಳ ಮಾಲೀಕರು ಮತ್ತು ಸಂಬಂಧಿಸಿದ ಇತರರೊಡನೆ ನಿರಂತರ ಸಂಪರ್ಕವನ್ನ ಹೊಂದಿರುತ್ತಾರೆ. ಒಟ್ಟಾರೆ ಪತ್ರಿಕೆಯ ಮಾರಾಟವನ್ನು ಗಮನಿಸುತ್ತಾ ನಗರದ ಮಿತಿಯೊಳಗೆ ಮಾರಾಟವನ್ನು ಹೆಚ್ಚು ಮಾಡಲು ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರೆ. ಒಂದು ವಲಯದ ಪತ್ರಿಕಾ ಪ್ರಸರಣವನ್ನ ವಲಯ ಪ್ರಸರಣ ಘಟಕ ನೋಡಿಕೊಳ್ಳುತ್ತದೆ. ಅಂಚೆಯ ಮೂಲಕ ಕಳುಹಿಸಬೇಕಾದ ಪತ್ರಿಕೆಗಳನ್ನ ಸಕಾಲಕ್ಕೆ ಕಟ್ಟುಕಟ್ಟಿ ಅವುಗಳನ್ನು ರವಾನೆ ಮಾಡಬೇಕಾಗುತ್ತದೆ. ಟೆಂಪೋ ಅಥವಾ ಟ್ಯಾಕ್ಸಿಗಳನ್ನು ನಿಯೋಜಿಸಿಕೊಂಡು ಸುತ್ತಮುತ್ತಲ ಜಾಗಗಳಿಗೆ ಇವುಗಳನ್ನು ರವಾನೆ ಮಾಡುವ ಕೆಲಸವೂ ಈ ಘಟಕದ್ದೇ. ಪೈಪೋಟಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ದಿನನಿತ್ಯವೂ ಗೊತ್ತಾದ ಕಾಲಕ್ಕೆ ಈ ಕೆಲಸವನ್ನ ನಿರಂತರವಾಗಿ ಮಾಡಬೇಕಾಗುತ್ತದೆ. ಬೆಳಗಿನ ಪತ್ರಿಕೆಗಳ ವಿಷಯದಲ್ಲಾದರೋ ಅತಿ ಬೇಗ ಎಂದರೆ ಅತಿ ಒಳಿತು. ಕೆಲವೊಂದು ಪತ್ರಿಕೆಗಳಲ್ಲಿ ವ್ಯಾಪಾರಾಭಿವೃದ್ಧಿ ಸಂಬಂಧಿ ವಿಷಯಗಳನ್ನು ನಿರ್ವಹಿಸಲು ಪ್ರತ್ಯೇಕ ವಿಭಾಗವಿರುತ್ತದೆ. ಪ್ರಸರಣ, ಹಂಚಿಕೆ ಇತ್ಯಾದಿಗಳನ್ನು ಕುರಿತು ಜನರಿಂದ ಬರುವ ದೂರುಗಳನ್ನು ಈ ವಿಭಾಗ ನೋಡಿಕೊಳ್ಳುತ್ತದೆ. ಚಂದಾಹಣದ ದಾಖಲಾತಿ, ಚಂದಾದಾರರಿಗೆ ಹಣ ಸಂದಾಯಿಸಿ ಪತ್ರಿಕೆಯ ಚಂದ ಮುಂದುವರಿಸುವಂತೆ ಅವರನ್ನು ಕೋರುವ ಕೆಲಸವನ್ನ ಈ ಘಟಕವೇ ನೋಡಿಕೊಳ್ಳುತ್ತದೆ. ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವ ಜನರೊಂದಿಗೆ ನಿರಂತರ ಸಂಪರ್ಕವಿರಿಸಿಕೊಳ್ಳುವ ಪ್ರಯತ್ನವನ್ನು ಈ ಘಟಕ ಮಾಡುತ್ತದೆ. ಈ ಎಲ್ಲಾ ವಿಭಾಗಗಳು ಹೆಚ್ಚಿನ ಶ್ರದ್ಧೆಯಿಂದ ಪ್ರಸರಣವು ಸ್ಥಿರವಾಗುವಂತೆ ಮತ್ತು ಅದು ನಿರಂತರವಾಗಿ ವೃದ್ಧಿಸುವಂತೆ ಶ್ರಮವಹಿಸುತ್ತವೆ. ಯಾವುದೇ ಪತ್ರಿಕೆಯು ಇರುವ ಪ್ರಸರಣ ಪ್ರಮಾಣದಲ್ಲೇ ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ. ಅತಿಯಾದ ಪೈಪೋಟಿಯನ್ನ ಗಮನಿಸಿ ಮುಂದಿನ ಕಾರ್ಯಯೋಜನೆಯನ್ನ ಅವು ಸಿದ್ಧಗೊಳಿಸಿ ಅನುಷ್ಠಾನಗೊಳಿಸಬೇಕಾಗುತ್ತದೆ. ಈ ಗುರುತರ ಜವಾಬ್ದಾರಿ ವ್ಯಾಪಾರಾಭಿವೃದ್ಧಿ ವಿಭಾಗದ್ದಾಗಿದೆ.
ಪ್ರಸರಣ ಪ್ರಮಾಣವನ್ನು ಸ್ಥಿರಗೊಳಿಸಿ ನಂತರ ಹೆಚ್ಚಿನ ಪೈಪೋಟಿಯ ನಡುವೆಯೂ ಈ ಮಟ್ಟವನ್ನು ಕಾಯ್ದುಕೊಳ್ಳುವುದು ಬಹಳ ಕಷ್ಟಸಾಧ್ಯವಾದ ಕೆಲಸ. ರಾಷ್ಟ್ರೀಯ ಪತ್ರಿಕೆಗಳು ಈ ಸಮಸ್ಯೆಯನ್ನು ನಿವಾರಿಸುವ ಕಾರಣಕ್ಕಾಗಿಯೇ ದೂರದ ಜಾಗಗಳಲ್ಲೇ ಮುದ್ರಣಾಲಯಗಳನ್ನು ಸ್ಥಾಪಿಸಿಕೊಂಡಿವೆ. ಪ್ರತಿಯೊಂದು ಕೇಂದ್ರವು ಆ ಜಾಗ ಮತ್ತು ಸುತ್ತಮುತ್ತಲಿನ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಪ್ರಸಾರ ಸಂಖ್ಯೆಯು ಬಲವಾಗಿದ್ದರೆ ಪತ್ರಿಕೆಯು ಹೆಚ್ಚು ಜಾಹೀರಾತುಗಳನ್ನು ಆಕರ್ಷಿಸುತ್ತದೆ. ಹೆಚ್ಚು ಪ್ರಸರಣವಿರದಿದ್ದರೆ ಜಾಹೀರಾತುಗಳಿಂದ ಬರುವ ಆದಾಯವೂ ಅಧಿಕವಾಗಿರುತ್ತದೆ. ಆದ್ದರಿಂದ ಪ್ರಸರಣಕ್ಕೆ ಉತ್ತೇಜನ ನೀಡುವ ಕಾರ್ಯಗಳನ್ನು ನಿರ್ಲಕ್ಷಿಸುವಂತಿಲ್ಲ. ಪ್ರಸರಣವನ್ನು ಹೆಚ್ಚಿಸಲು ಹೊಸ ಕಾರ್ಯಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತದೆ. ಓದುಗರಿಗೆ ಹೆಚ್ಚುವರಿ ವಿಷಯಗಳನ್ನು ನೀಡುವ ಉದ್ದೇಶದಿಂದ ಜೀವನದ 10 ಹಲವು ಮಜಲುಗಳನ್ನು, ಸಮಸ್ಯೆಗಳಿಗೆ ಸಮಾಧಾನ ನೀಡುವ ಕಾರ್ಯಗಳನ್ನು ಪತ್ರಿಕೆಗಳು ಮಾಡಬೇಕಾಗುತ್ತದೆ. ಓದುಗನಿಗೆ ಅತಿ ಹೆಚ್ಚಿನ ಮಟ್ಟದ ಸಹಾಯ ಹಸ್ತವನ್ನು ಚಾಚಿ ಒಬ್ಬ ಸ್ನೇಹಿತನಂತೆ ಕಾರ್ಯನಿರ್ವಹಿಸುವುದು ಈ ಪತ್ರಿಕೆಗಳಿಗೆ ಅನಿವಾರ್ಯ. ಪ್ರಸರಣವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಆಗಿಂದಾಗ್ಗೆ ತೆಗೆದುಕೊಳ್ಳಲಾಗುತ್ತದೆ. ಯಾವುದೇ ಒಂದು ಕ್ರಮವನ್ನು ಅನುಸರಿಸುವ ಮುಂಚೆ ಅದು ಪ್ರಕಾಶನದ ಪ್ರಸರಣ ಸಂಖ್ಯೆಯ ಮೇಲೆ ಬೀರುವ ಪರಿಣಾಮವನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಅಂತಹ ಕೆಲವು ಅಂಶಗಳನ್ನು ನಾವೀಗ ಗಮನಿಸೋಣ. ಮೊದಲಿಗೆ ಗುಣಮಟ್ಟ. ವೃತ್ತಪತ್ರಿಕೆಯ ಗುಣಮಟ್ಟ ಗಣನೀಯವಾಗಿದ್ದರೆ ಅದರ ಪ್ರಸರಣ ಹೆಚ್ಚುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪತ್ರಿಕೋದ್ಯಮದ ಮೂಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸಕಾಲಕ್ಕೆ ಸುದ್ದಿಗಳನ್ನು ವರದಿ ಮಾಡಿ ಅವುಗಳನ್ನು ಕ್ರಮಬದ್ಧವಾಗಿ ನಿರೂಪಿಸಬೇಕಾಗುತ್ತದೆ. ಕೇವಲ ಅಡಕವಾದ ವಿಷಯವಷ್ಟೇ ಅಲ್ಲದೆ ಪತ್ರಿಕೆಯ ಭೌತಿಕ ರೂಪವೂ ಕೂಡ ಪ್ರಭಾವ ಬೀರುತ್ತದೆ ಮತ್ತು ಮುದ್ರಣದ ಕಾಗದದ ಗುಣಮಟ್ಟವು ಓದುಗರನ್ನು ಆಕರ್ಷಿಸುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಎರಡನೆಯ ಅಂಶವೆಂದರೆ ಪ್ರಮಾಣ. ವೃತ್ತಪತ್ರಿಕೆಯ ಗಾತ್ರ, ಪ್ರಮಾಣವು ಪ್ರಸರಣದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿಭಾಯಿಸುತ್ತದೆ. ₹2ಗೆ 12 ಪುಟಗಳ ಪತ್ರಿಕೆಯೊಂದು ದೊರಕುವುದಾದರೆ ಕೇವಲ 4 ಪುಟಗಳ ಪತ್ರಿಕೆಯೊಂದಕ್ಕೆ ₹2 ಕೊಟ್ಟು ಕೊಂಡುಕೊಳ್ಳುವುದಕ್ಕೆ ಓದುಗರು ಹಿಂದೇಟು ಹಾಕುತ್ತಾರೆ. ವಿಶೇಷ ಪುರವಣಿಗಳನ್ನು ನೀಡುವುದು, ಹೆಚ್ಚುವರಿ ಭಾಗಗಳನ್ನು ಒದಗಿಸಿ ಓದುಗರನ್ನು ಆಕರ್ಷಿಸಲು ನಿಯಮಿತವಾಗಿ ಕೈಗೊಳ್ಳುವ ಕೆಲವು ಸೂತ್ರಗಳು. ಮೂರನೆಯದು ಬೆಲೆ. ಬೇರೆ ಯಾವುದೇ ವಸ್ತುವಿನಂತೆ ಪತ್ರಿಕೆಯ ಅಥವಾ ಯಾವುದೇ ಪ್ರಕಾಶನದ ಬೆಲೆ ಕೊಳ್ಳುವ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಅತಿ ಪ್ರಮುಖವಾದ ಅಂಶ. ಕಡಿಮೆ ಬೆಲೆಯನ್ನು ಹೆಚ್ಚಿನ ಪ್ರಸರಣಕ್ಕೆ ಸಮೀಕರಿಸಬಹುದು. ಪ್ರಸಾರವನ್ನು ಹೆಚ್ಚಿಸಲು ಆಗಿದ್ದಾಗೆ ಪತ್ರಿಕೆಗಳು ತಮ್ಮ ಬೆಲೆಯನ್ನು ಕಡಿಮೆ ಮಾಡಿ ಪೈಪೋಟಿಯನ್ನು ಒಡೆಯುವ ಪ್ರಯತ್ನವನ್ನು ಮಾಡುತ್ತವೆ. ನಾಲ್ಕನೆಯ ಅಂಶ ಭಾಷೆ ಮತ್ತು ಬರಹದ ಶೈಲಿ. ಪ್ರಕಾಶನಕ್ಕೆ ಬಳಸುವ ಭಾಷೆಯು ಸುಲಭವಾಗಿರಬೇಕು ಮತ್ತು ಓದುಗರಿಗೆ ಅರ್ಥವಾಗುವಂತಿರಬೇಕು. ಬಳಸುವ ಭಾಷೆಯು ಕ್ಲಿಷ್ಟವಾಗಿದ್ದರೆ ಪತ್ರಿಕೆಯನ್ನು ಕೊಳ್ಳುವಲ್ಲಿ ಓದುಗ ಆಸಕ್ತಿ ತೋರಿಸಲಾರ. ಐದನೆಯ ಅಂಶ ಛಾಯಾಚಿತ್ರಗಳು. ವಿಶೇಷವಾದ ಪ್ರಮುಖ ಘಟನೆಗಳನ್ನು ಬಿಂಬಿಸುವ ಕಣ್ಸೆಳೆಯುವ ಛಾಯಾಚಿತ್ರಗಳನ್ನು ಓದುಗರು ನೋಡಲು ಬಯಸುತ್ತಾರೆ. ಒಂದು ವೃತ್ತಪತ್ರಿಕೆಯು ಬೇರೆಲ್ಲೂ ಪ್ರಕಟವಾಗದ ಛಾಯಾಚಿತ್ರಗಳನ್ನು ಪ್ರಕಟಿಸಿದರೆ ಅದರ ಪ್ರಸಾರ ಸಂಖ್ಯೆ ಹೆಚ್ಚಾಗುವುದರಲ್ಲಿ ಅನುಮಾನವಿಲ್ಲ. ಕೆಲವೊಂದು ಓದುಗರು ಸುದ್ದಿ ವಿವರಗಳನ್ನು ಓದುವುದೇ ಇಲ್ಲ, ಕೇವಲ ಛಾಯಾಚಿತ್ರಗಳ ಮೇಲೆ ಕಣ್ಣಾಡಿಸುತ್ತಾರೆ. ಸಂಶೋಧನೆಗಳ ಪ್ರಕಾರ ಸುದ್ದಿ ವಿವರಗಳಿಗಿಂತ ಮೊದಲು ಛಾಯಾಚಿತ್ರಗಳು ಓದುಗನನ್ನು ತಲುಪುತ್ತವೆ. 1000 ಪದಗಳು ಹೇಳಲಾರದ್ದನ್ನು ಒಂದು ಛಾಯಾಚಿತ್ರ ಖಚಿತವಾಗಿಯೂ ತಿಳಿಸಬಲ್ಲದು. ಈಗಂತೂ ವರ್ಣ ಛಾಯಾಚಿತ್ರಗಳಿಗೆ ಹೆಚ್ಚು ವೃತ್ತಪತ್ರಿಕೆಗಳು ಪ್ರಾಧಾನ್ಯತೆ ನೀಡುತ್ತಿವೆ. ಛಾಯಾಚಿತ್ರಗಳ ಸಂಖ್ಯೆ ಮತ್ತು ಆಕಾರವೂ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಿದೆ. ಪ್ರಸರಣದ ಮೇಲೆ ನೇರ ಪರಿಣಾಮ ಬೀರುವ ಆರನೆಯ ಅಂಶವೆಂದರೆ ವರದಿಯ ವ್ಯಾಪಕತೆ. ವ್ಯಾಪಕವಾದ ಸ್ಥಳೀಯ ಸುದ್ದಿಯ ವಿವರಗಳು ಪ್ರಸರಣವನ್ನು ಗಣನೀಯವಾಗಿ ಹೆಚ್ಚಿಸಬಲ್ಲವು. ಒಂದು ಪ್ರದೇಶ ಅಥವಾ ವಲಯದಲ್ಲಿ ಪ್ರಸಾರ ಹೆಚ್ಚುವುದಕ್ಕೆ ಸ್ಥಳೀಯ ಸುದ್ದಿಗಳಿಗೆ ಸಿಗುವ ಆದ್ಯತೆಯೇ ಮುಖ್ಯ ಕಾರಣ. ಒಂದು ಜಾಗದಲ್ಲಿರುವ ಸ್ಥಳೀಯ ಪತ್ರಿಕೆಗಳ ಪೈಪೋಟಿಯನ್ನು ಎದುರಿಸಲು ಈಗ ಹೆಚ್ಚಿನ ಪತ್ರಿಕೆಗಳು ಆಯಾ ಪ್ರಾಂತ್ಯದ ಸುದ್ದಿ ವಿಚಾರಗಳನ್ನು ನೀಡುವ ಸ್ಥಾನೀಯ ಆವೃತ್ತಿಗಳನ್ನು ಹೊರಡಿಸುತ್ತಿವೆ. ಏಳನೆಯ ಅಂಶವೆಂದರೆ ಅಡಕವಾದ ವಿಷಯಗಳು. ಎಲ್ಲರಿಗೂ ಎಲ್ಲ ವಿಷಯಗಳಲ್ಲಿ ಆಸಕ್ತಿಯೇನೂ ಇರುವುದಿಲ್ಲ. ಜನರಿಗೆ ತಮ್ಮದೇ ಆದ ಆಸಕ್ತಿಗಳು ಹಾಗೂ ಮೆಚ್ಚುಗೆಯ ವಿಷಯಗಳು ಇರುತ್ತವೆ. ನೀವು ಗಮನಿಸಿರುವಂತೆ ಕೆಲವರಿಗೆ ಕ್ರೀಡೆಗಳಲ್ಲಿ ಆಸಕ್ತಿ ಇದ್ದರೆ, ಕೆಲವರಿಗೆ ಚಲನಚಿತ್ರಗಳಲ್ಲಿ, ಕೆಲವರಿಗೆ ರಾಜಕೀಯದಲ್ಲಿ, ಉಳಿದವರಿಗೆ ವಾಣಿಜ್ಯ ವಿಷಯಗಳಲ್ಲಿ, ಹೀಗೆ ಆಸಕ್ತಿಯ ವಿಷಯಗಳು ಬೇರೆ ಬೇರೆಯಾಗಿರುತ್ತವೆ. ಆದ್ದರಿಂದ ಪತ್ರಿಕೆಗಳು ಈ ಎಲ್ಲ ವರ್ಗದ ಜನರ ಆಶೋತ್ತರಗಳನ್ನು ಪೂರೈಸುವುದನ್ನು ಮರೆಯಬಾರದು. ಈ ಉದ್ದೇಶಕ್ಕಾಗಿಯೇ ಕೆಲವೊಂದು ವೃತ್ತಪತ್ರಿಕೆಗಳು ಕ್ರೀಡೆ, ವಾಣಿಜ್ಯ, ಸಿನಿಮಾ, ವಿದ್ಯಾಭ್ಯಾಸ, ಸಾಹಿತ್ಯ ಮತ್ತು ಇತರ ವಿಷಯಗಳು, ಕಾಮಿಕ್ಸ್, ರಸಪ್ರಶ್ನೆ, ಜ್ಯೋತಿಷ್ಯ ಇತ್ಯಾದಿ ಆಕರ್ಷಕ ವಿಷಯಗಳನ್ನು ನೀಡಿ ಪತ್ರಿಕೆಯ ಪ್ರಸರಣ ವೃದ್ಧಿಗೊಳ್ಳಲು ಯತ್ನಿಸುತ್ತವೆ. ಹಾಗೆಯೇ ತನಿಖಾ ಸುದ್ದಿಗಳು, ತನಿಖಾ ವರದಿಗಳು ವೃತ್ತಪತ್ರಿಕೆಯ ಪ್ರಸಾರವನ್ನು ಹೆಚ್ಚಿಸುತ್ತವೆ. ಇಂತಹ ವರದಿಗಳು
ಪತ್ರಿಕೆಯ ಪ್ರಕಾಶನದ ನಂಬಲರ್ಹತೆಯನ್ನ ಹೆಚ್ಚಿಸುತ್ತವೆ. ಓದುಗರು ಸಹ ಖ್ಯಾತನಾಮರ ಕೆಟ್ಟ ಕಾರ್ಯವಿಚಾರಗಳು ಹಾಗೂ ಹಗರಣಗಳ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿಯುವಲ್ಲಿ ಆಸಕ್ತಿ ತೋರಿಸುತ್ತಾರೆ. ಉದಾಹರಣೆಗೆ 80ರ ದಶಕದಲ್ಲಿ ತನಿಖಾ ಸುದ್ದಿಯ ಸರಣಿಗಳನ್ನು ಪ್ರಕಟಿಸಿದ ನಂತರ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಪ್ರಸಾರ ಬಹಳವಾಗಿ ವೃದ್ಧಿಸಿತು. ಇನ್ನೊಂದು ಅಂಶವೆಂದರೆ ಧಾರಾವಾಹಿಗಳ ಪ್ರಕಟಣೆ. ದೈನಿಕ ಪತ್ರಿಕೆಗಳಿಗಿಂತ ನಿಯತಕಾಲಿಕಗಳಿಗೆ ಹೆಚ್ಚು ಅವಶ್ಯಕ. ಬಹುತೇಕ ನಿಯತಕಾಲಿಕಗಳು 2ಕ್ಕಿಂತ ಹೆಚ್ಚಿನ ಧಾರಾವಾಹಿಗಳನ್ನು ಪ್ರಕಟಿಸುತ್ತವೆ. ಸಂಪಾದಕೀಯ ಮತ್ತು ಸಂಪಾದಕೀಯ ಧೋರಣೆಗಳು ಕೂಡ ಓದುಗರ ಮೇಲೆ ನಿರ್ದಿಷ್ಟ ಪ್ರಭಾವ ಬೀರುತ್ತವೆ. ಅವು ವೃತ್ತಪತ್ರಿಕೆಯ ಪ್ರದರ್ಶನ ಪೆಟ್ಟಿಗೆಗಳಿದ್ದಂತೆ. ಖಾದ್ರಿ ಶಾಮಣ್ಣನವರ ಸಂಪಾದಕೀಯಗಳು ಕನ್ನಡಪ್ರಭದ ಪ್ರಸಾರವನ್ನು ಹೆಚ್ಚಿಸಿದರೆ, ತರಂಗದ ಪ್ರಸಾರ ಸಂತೋಷ್ ಕುಮಾರ್ ಗುಲ್ವಾಡಿಯವರ ಸಂಪಾದಕೀಯಗಳಿಂದ ಹೆಚ್ಚಾಯಿತು. ಸಂಪಾದಕೀಯದ ಧೋರಣೆಗಳು ಸಹ ಪ್ರಸರಣೆಗೆ ಮುಖ್ಯ. ಒಂದು ನಿರ್ದಿಷ್ಟ ತತ್ವ ಅಥವಾ ಸೂತ್ರಗಳಿಗೆ ಮತ್ತು ಸಮಾಜದ ಒಂದು ವರ್ಗಕ್ಕೆ ಬದ್ಧವಾದ ಧೋರಣೆಗಳನ್ನು ರೂಢಿಸಿಕೊಂಡು ಅವುಗಳೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವ ಪತ್ರಿಕೆಗಳು ಆಯಾ ನಿರ್ದೇಶಿತ ವರ್ಗಕ್ಕೆ ಬೇಕಾದಂತಹ ವಿಷಯಗಳನ್ನು ನೀಡುವುದರಿಂದ ಆ ಗುಂಪಿನ ಜನ ವಿಶೇಷವಾಗಿ ಅಂತಹ ಪತ್ರಿಕೆಗಳನ್ನೇ ಹೆಚ್ಚಾಗಿ ಕೊಳ್ಳುತ್ತಾರೆ. ಅಂಕಣಕಾರರು ಮತ್ತು ಬರಹಗಾರರು ಕೂಡ ಪ್ರಸಾರ ವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾರೆ. ಅರುಣ್ ಶೌರಿ, ಎಂ.ವಿ. ಕಾಮತ್, ಕುಲದೀಪ್ ನಯ್ಯರ್, ಖುಷ್ವಂತ್ ಸಿಂಗ್, ಶೋಭಾ ಡೇ, ಪಾಟೀಲ ಪುಟ್ಟಪ್ಪ ಮೊದಲಾದ ಅಂಕಣಕಾರರು ನಿಯತವಾಗಿ ಬರೆಯುವ ಪತ್ರಿಕೆಗಳ ಪ್ರಸಾರದಲ್ಲಿ ಬಹುಮುಖ್ಯವಾದ ಪಾತ್ರವಹಿಸುತ್ತಾರೆ. ಹಾಗೆಯೇ ಹಾಯ್ ಬೆಂಗಳೂರಿನ ಪ್ರಸಾರ ಹೆಚ್ಚಾಗಲು ಅದರ ಸಂಪಾದಕ ರವಿ ಬೆಳಗೆರೆಯವರ ಬರಹಗಳೇ ಮುಖ್ಯ ಕಾರಣ. ಹಾಗೆಯೇ ಏಜೆಂಟರುಗಳ ಸಹಕಾರ. ಪತ್ರಿಕೆಗಳ ಏಜೆಂಟರುಗಳ ಸಹಕಾರವಿಲ್ಲದೆ ಯಾವುದೇ ವೃತ್ತಪತ್ರಿಕೆ ಅಥವಾ ನಿಯತಕಾಲಿಕದ ಮಾರಾಟ ಸಾಧ್ಯವಾಗುವುದಿಲ್ಲ. ಪ್ರಸಾರವನ್ನು ಹೆಚ್ಚಿಸುವಲ್ಲಿ ಮತ್ತು ಮಾರಾಟದ ಗುರಿಗಳನ್ನು ತಲುಪುವಲ್ಲಿ ಏಜೆಂಟರಿಗೆ ಸೂಕ್ತವಾದ ಪ್ರೋತ್ಸಾಹಕಗಳನ್ನು ಮತ್ತು ಹೆಚ್ಚುವರಿ ಕಮಿಷನ್ ಅನ್ನು ನೀಡಬೇಕಾಗುತ್ತದೆ. ವಿಶ್ವಾಸಾರ್ಹತೆ ಕೂಡ ಪ್ರಸಾರ ವೃದ್ಧಿಯ ಪ್ರಮುಖ ಅಂಶ. ಓದುಗರೊಂದಿಗೆ ಪತ್ರಿಕೆಗಳು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಪತ್ರಿಕೆಯ ಉಳಿವೇ ಕಷ್ಟವಾಗುತ್ತದೆ. ಕೆಲವು ವರ್ಷಗಳ ಹಿಂದೆ ಕನ್ನಡ ವಾರಪತ್ರಿಕೆ ತರಂಗ ಪ್ರಳಯ ಕುರಿತು ಲೇಖನವನ್ನು ಪ್ರಕಟಿಸಿದಾಗ ಅದರ ಪ್ರಸಾರ ಹಲವು ಪಟ್ಟು ಹೆಚ್ಚಾಯಿತು. ಅದರ ಕೆಲವೇ ವಾರಗಳಲ್ಲಿ ಅದು ಸುಳ್ಳೆಂದು ಗೊತ್ತಾದಾಗ ಪತ್ರಿಕೆಯು ಓದುಗರ ವಿಶ್ವಾಸವನ್ನು ಕಳೆದುಕೊಂಡಿತು. ಇದನ್ನು ಪ್ರಸಾರವನ್ನು ಹೆಚ್ಚಿಸಲೆಂದೇ ಮಾಡಿದ ಅಗ್ಗದ ತಂತ್ರ ಎಂದು ಓದುಗರು ಪರಿಗಣಿಸಿದರು. ಪತ್ರಿಕೆಗಳನ್ನು ವಿತರಿಸಬೇಕಾಗಿರುವ ದೂರದ ಊರುಗಳಿಗೆ ಪತ್ರಿಕೆಯ ಬಂಡಲ್ಗಳನ್ನು ಸರಿಯಾದ ಕಾಲಕ್ಕೆ ತಲುಪಿಸುವ ಚಾಲಕರ ಕಾರ್ಯಕ್ಷಮತೆಯು ಪತ್ರಿಕೆಗಳ ಪ್ರಸಾರವನ್ನು ಹೆಚ್ಚಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಬೇಗನೆ ಪತ್ರಿಕಾ ಏಜೆಂಟರಿಗೆ ಪತ್ರಿಕೆಯ ಪ್ರತಿಗಳು ತಲುಪಿದರೆ ಸ್ವಾಭಾವಿಕವಾಗಿ ಪ್ರಸಾರ ಹೆಚ್ಚಾಗುತ್ತದೆ. ನಂತರದ ಅಂಶವೆಂದರೆ ಮುದ್ರಣ ಕಾಗದದ ಗುಣಮಟ್ಟ. ಪತ್ರಿಕೆ ಮುದ್ರಣಗೊಳ್ಳುವ ಕಾಗದದ ಗುಣಮಟ್ಟ ಉತ್ತಮವಾಗಿದ್ದರೆ ಪ್ರಕಾಶನದ ಪ್ರಸಾರ ಯಾವಾಗಲೂ ಹೆಚ್ಚುತ್ತದೆ. ಸುದ್ದಿಯ ವ್ಯಾಪಕತೆ ಅಥವಾ ಬರಹದ ಶೈಲಿ ಎಷ್ಟೇ ಉತ್ತಮವಾಗಿದ್ದರೂ ಕಳಪೆ ಕಾಗದದ ಮೇಲೆ ಕೆಟ್ಟದಾಗಿ ಮುದ್ರಣವಾದ ಪತ್ರಿಕೆಗೆ ಹೆಚ್ಚಿನ ಓದುಗರು ಆಕರ್ಷಿತರಾಗುವುದಿಲ್ಲ. ಮುದ್ರಣ ಕಾಗದದ ಉತ್ತಮ ಗುಣಮಟ್ಟ ಪತ್ರಿಕೆಯನ್ನು ಓದುಗರಿಗೆ ಪರಿಣಾಮಕಾರಿಯಾಗಿ ಸಮರ್ಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ವೃತ್ತಪತ್ರಿಕೆಯ ಸಂಪಾದಕೀಯ ಧೋರಣೆಗಳ ಮೇಲೆ ಪತ್ರಿಕಾ ಸ್ವಾಮ್ಯದ ಸ್ವರೂಪ ಗಾಢವಾದ ಪ್ರಭಾವವನ್ನು ಬೀರುತ್ತದೆ. ಸಂಪಾದಕೀಯ ಧೋರಣೆಗಳು ಓದುಗರ ವರ್ಗ ಸಮೂಹವನ್ನು ನಿರ್ದೇಶಿಸುವುದರಿಂದ ಅದರ ಆಧಾರದ ಮೇಲೆ ಪ್ರಸಾರವೂ ನಿರ್ಧರಿಸಲ್ಪಡುತ್ತದೆ. ಯಾವುದೇ ಪತ್ರಿಕೆಯ ಭವಿಷ್ಯ ಆ ಪತ್ರಿಕಾ ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿಗಳನ್ನು ಆಧರಿಸಿರುತ್ತದೆ. ಅದರ ಆರ್ಥಿಕ ಆರೋಗ್ಯ ಚೆನ್ನಾಗಿದ್ದರೆ ಅದು ಸುಲಭವಾಗಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಿ ಅದನ್ನು ಕಾರ್ಯಾಚರಣೆಗೆ ತರಬಹುದು ಮತ್ತು ಪ್ರಸರಣವನ್ನು ಹೆಚ್ಚಿಸುವ ವಿಧಿವಿಧಾನಗಳನ್ನು ಕೈಗೆತ್ತಿಕೊಳ್ಳಬಹುದು. ಉತ್ತಮವಾದ ಪ್ರಸರಣವನ್ನು ಸಾಧಿಸಬೇಕಾದರೆ ಪತ್ರಿಕೆಯು ತನ್ನ ಪ್ರಚಾರವನ್ನು ತಾನೇ ಮಾಡಿಕೊಳ್ಳಬೇಕಾಗುತ್ತದೆ. ಯೋಜಿತವಾದ ಪ್ರಚಾರ ಜನರ ಮನಸ್ಸಿನಲ್ಲಿ ಪತ್ರಿಕೆಯು ನಿರ್ದಿಷ್ಟ ಸ್ಥಾನಮಾನವನ್ನು ಸ್ಥಾಪಿಸುವುದಲ್ಲದೆ ಪ್ರಸರಣವನ್ನೂ ಹೆಚ್ಚಿಸುತ್ತದೆ. ಪತ್ರಿಕೆ ಮಾರಾಟ ಮಾಡುವ ಹುಡುಗರ ಮೂಲಕ ಅಥವಾ ಬಿಲ್ ಬೋರ್ಡ್ಗಳಲ್ಲಿ ಜಾಹೀರಾತುಗಳನ್ನು ನೀಡುವ ಮೂಲಕ ಪ್ರಚಾರ ಕಾರ್ಯವನ್ನು ಮಾಡಬಹುದು. ಕೆಲವೊಂದು ಪತ್ರಿಕೆಗಳು ಇತರೆ ಮಾಧ್ಯಮಗಳಾದ ನಿಯತಕಾಲಿಕಗಳು, ರೇಡಿಯೋ ಮತ್ತು ಟಿವಿ ವಾಹಿನಿಗಳಲ್ಲಿ ಜಾಹೀರಾತುಗಳನ್ನು ನೀಡುತ್ತವೆ. ಉದಾಹರಣೆಗೆ ಕನ್ನಡ ದೈನಿಕಗಳಾದ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕಗಳು ನಿಯತವಾಗಿ ಟಿವಿ ಮತ್ತು ರೇಡಿಯೋ ಜಾಹೀರಾತುಗಳನ್ನು ನೀಡುತ್ತವೆ. ಪತ್ರಿಕೆ ಮತ್ತು ಸಾರ್ವಜನಿಕರ ನಡುವಿನ ಸಾರ್ವಜನಿಕ ಸಂಪರ್ಕ ಉತ್ತಮವಾಗಿದ್ದರೆ ಪತ್ರಿಕೆಯ ಪ್ರಸಾರವೂ ಹೆಚ್ಚಾಗಿರುತ್ತದೆ. ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಮತ್ತು ತನ್ನ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಕೆಲವೊಂದು ಪತ್ರಿಕೆಗಳು ಕ್ರೀಡಾಕೂಟಗಳನ್ನು ನಡೆಸುತ್ತವೆ. ವ್ಯಕ್ತಿಗಳಿಗಾಗಿ, ಸರ್ಕಾರಿ ಸಂಸ್ಥೆಗಳಿಗಾಗಿ ಆಪತ್ಕಾಲದಲ್ಲಿ ಪರಿಹಾರ ನಿಧಿಗಳನ್ನು, ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನೂ ನೀಡುತ್ತವೆ. ಇತರ ಸಮಾಜಪರ ಕಾರ್ಯಗಳನ್ನು ಆಗಾಗ ಹಮ್ಮಿಕೊಳ್ಳುವುದುಂಟು.
ಉದಾಹರಣೆಗೆ ಪ್ರಜಾವಾಣಿ ಪ್ರತಿ ವರ್ಷವೂ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯನ್ನು, ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸುತ್ತದೆ. ವಿದ್ಯಾವಂತರಾದ ಯುವಜನತೆ ಯಾವಾಗಲೂ ಉದ್ಯೋಗಾವಕಾಶಗಳನ್ನು ಕುರಿತು ಚಿಂತಿಸುತ್ತದೆ. ಹಾಗೆಯೇ ಇತರರೂ ಕೂಡ ಉದ್ಯೋಗಾವಕಾಶಗಳನ್ನು ಕುರಿತು ಹೆಚ್ಚು ಓದುತ್ತಾರೆ. ಹೆಚ್ಚಿನ ವೃತ್ತಪತ್ರಿಕೆಗಳು ಉದ್ಯೋಗಾವಕಾಶ ಕುರಿತ ಸುದ್ದಿಗಳನ್ನು ಮುದ್ರಿಸಲು ವಿಶೇಷ ಪುಟಗಳನ್ನೇ ಮೀಸಲಿಟ್ಟಿವೆ. ಬಹುತೇಕ ಜನರು ಜ್ಯೋತಿಷಾಸ್ತ್ರದಲ್ಲಿ ನಂಬಿಕೆಯುಳ್ಳವರು. ಸುದ್ದಿಯನ್ನು ಓದುವುದಕ್ಕೂ ಮುಂಚೆ ಹಲವರು ತಮ್ಮ ನಕ್ಷತ್ರಗಳು ಏನು ಹೇಳುತ್ತವೆ ಎಂಬುದನ್ನು ನೋಡುತ್ತಾರೆ. ಅವರ ಕುತೂಹಲವನ್ನು ತಣಿಸಲು ವೃತ್ತಪತ್ರಿಕೆ ಮತ್ತು ನಿಯತಕಾಲಿಕಗಳಲ್ಲಿ ನಿಯತವಾಗಿ ಭವಿಷ್ಯ ಕುರಿತಾದ ವಿವರಗಳನ್ನು ಪ್ರಕಟಿಸಲಾಗುತ್ತದೆ. ಉಳಿದ ಅಂಶಗಳಾದ ಗಾಸಿಪ್, ಕಥೆಗಳು, ಉತ್ತಮವಾದ ಪುಟವಿನ್ಯಾಸ, ಹಾಸ್ಯಭರಿತ ಶಿರೋನಾಮೆಗಳು, ವ್ಯಂಗ್ಯಚಿತ್ರಗಳು ಮತ್ತು ಕಾಮಿಕ್ಸ್, ಬೇರೆಲ್ಲೂ ಪ್ರಕಟವಾಗದ ವಿಶೇಷ ಬರಹಗಳು, ಸಂದರ್ಶನಗಳು, ಓದುಗರಿಗಾಗಿ ವಿಶೇಷ ಸ್ಪರ್ಧೆಗಳು ಮತ್ತು ವಿಶೇಷ ಕೊಡುಗೆಗಳು ಇವೆಲ್ಲವೂ ಪತ್ರಿಕೆಗಳ ಪ್ರಸಾರದ ಮೇಲೆ ತನ್ನದೇ ಪ್ರಭಾವ ಬೀರುತ್ತವೆ. ಪ್ರಸರಣ ಕಾರ್ಯದಲ್ಲಿ ನಿರತವಾದ ಸಿಬ್ಬಂದಿಯವರು ಇವೆಲ್ಲ ಅಂಶಗಳ ಬಗ್ಗೆ ಗಮನಹರಿಸಿ ಪತ್ರಿಕೆ ಪ್ರಸಾರವನ್ನು ಹೆಚ್ಚಿಸಲು ಅಗತ್ಯ ಕಾರ್ಯಯೋಜನೆಗಳನ್ನು ಯೋಜಿಸಿ ಕೈಗೊಳ್ಳಬೇಕಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಪತ್ರಿಕೆಗಳ ಪ್ರಸಾರ ನಿರ್ವಹಣೆಯ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸುದ್ದಿಯ ಪರಿಕಲ್ಪನೆ ಹಾಗೂ ಸುದ್ದಿ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ನಮಸ್ಕಾರ. ಗಗನದಿಂದ ಹರಿವುದಿಲೆಗೆ ಜ್ಞಾನವಾಣಿ, ಜ್ಞಾನದಾಹ ನೀಗಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು